ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ಪ್ಯಾಸಿವ್ ವಾಯ್ಸ್ ಅಂದರೆ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸನ್ನು ಚೇಂಜ್ ಮಾಡುವಂಥ 2 ಸ್ಟೆಪ್ಗಳನ್ನು ಇಂದಿನ ತರಗತಿಯಲ್ಲಿ ಹೇಳಿದ್ದೆ. ಇವತ್ತು 3, 4 ಮತ್ತು 5ನೇ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಈಗ ನೋಡೋಣ. ಇಲ್ಲಿ ನಾನು 2 ಸ್ಟೆಪ್ಪನ್ನು ಹೇಳಿದ್ದೆ. ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಇದ್ದಾಗ ಯಾವ ರೀತಿ ಚೇಂಜ್ ಆಗುತ್ತೆ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅಂತ, ಮತ್ತೆ ಡಬಲ್ ಆಬ್ಜೆಕ್ಟ್ಸ್ ಬಂದಾಗ, ಇಂಡೈರೆಕ್ಟ್ ಆಬ್ಜೆಕ್ಟು ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಬಂದಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಮಾಡಲ್ ಆಕ್ಸಿಲರಿ ವರ್ಬ್ಸ್ ಬಂದಾಗ ಏನು ಮಾಡಬೇಕು, ಆ ಮಾಡಲ್ ಆಕ್ಸಿಲರಿ ವರ್ಬ್ಗೆ ಏನು ಮಾಡಬೇಕು, ಬಿ ಅನ್ನು ಸೇರಿಸ್ಬೇಕು. ಈ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಅಂದರೆ ಏನು? ವಾಟ್ ಈಸ್ ಮಾಡಲ್ ಆಕ್ಸಿಲರಿ ವರ್ಬ್ಸ್? ದೀಸ್ ಆರ್ ಫ್ಯೂಚರ್ ಟೆನ್ಸ್ ವರ್ಬ್ಸ್. ಅಂದರೆ ಫ್ಯೂಚರ್ ಟೆನ್ಸ್ ಅನ್ನು ಹೇಳಬೇಕಾದ್ರೆ ನಾವು ಬಳಸುವಂಥ ವರ್ಬ್ಗಳು ಯಾವ್ಯಾವು ಅಂದರೆ ವಿಲ್, ವುಡ್, ಶೆಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ought to, must. These are all the model auxiliary verbs or future tense ಅಂತ ಕರಿತೀವಿ. ಯಾವುದು? ಕ್ಯಾನ್, ಕುಡ್, ವಿಲ್, ವುಡ್, ಶೆಲ್, ಶುಡ್, ಮೇ, ಮೈಟ್, ought to, must ಇವೆಲ್ಲವೂ ಕೂಡ ಮಾಡಲ್ ಆಕ್ಸಿಲರಿ ವರ್ಬ್ಸ್. ಈ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಏನಾದರೂ ಆಕ್ಟಿವ್ ವಾಯ್ಸಲ್ಲಿ ಬಂದಾಗ ಅದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂದಾಗ ಆ ಮಾಡೆಲ್ ಆಕ್ಸಿಲರಿ ವರ್ಬ್ಗೆ ಏನು ಮಾಡಬೇಕು, ಬಿ ಅನ್ನ ಸೇರಿಸ್ಬೇಕು. ಜೊತೆಗೆ ಮೇನ್ ವರ್ಬ್ ಏನಿರುತ್ತೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವುದೇ ಸ್ಟೆಪ್ಪಲ್ಲಾಗಲಿ ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗೇ ಆಗುತ್ತೆ. ಈಗ ನಾವು ನೋಡೋಣ ಎಕ್ಸಾಂಪಲ್ ಮುಖಾಂತರ. ಫಸ್ಟ್ ಏನು, ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಮಾಡಲ್ ಆಕ್ಸಿಲರಿ ವರ್ಬ್ ಇರುತ್ತೆ, ಮೈನ್ ವರ್ಬ್ ಇರುತ್ತೆ, ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ಇದೇನಾಗುತ್ತೆ ಅಂದ್ರೆ ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಅನ್ನ ಅದನ್ನೇ ಬರ್ಕೋತೀವಿ, ಜೊತೆಗೆ ಹೆಲ್ಪಿಂಗ್ ವರ್ಬ್ ಜೊತೆ ಬಿ ಅನ್ನೋಂಥ ಫಾರ್ಮ್ ಅನ್ನ ಸೇರಿಸಬೇಕಾಗತ್ತೆ. ಮೈನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ, ಬೈ ಅನ್ನೋದನ್ನ ಸೇರಿಸಬೇಕಾಗುತ್ತೆ, ಪ್ಲಸ್ ಸಬ್ಜೆಕ್ಟ್ ಸೇರುತ್ತೆ. ಇದು ಥರ್ಡ್ ಸ್ಟೆಪ್ ಆಫ್ ಪ್ಯಾಸಿವ್ ವಾಯ್ಸ್. ಈಗ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಒಂದು ಎಕ್ಸಾಂಪಲ್, ಐ ಕ್ಯಾನ್ ಡೂ ಹಿಟ್. ಐ ಕ್ಯಾನ್ ಡೂ ಹಿಟ್ ಅಂತ ಇದೆ. ಇಲ್ಲಿ ಕ್ಯಾನ್ ಅನ್ನುವಂಥದ್ದು ಏನಾಗುತ್ತೆ, ಮಾಡಲ್ ಆಕ್ಸಿಲರಿ ವರ್ಬ್ ಆಗುತ್ತೆ. ಡೂ ಅನ್ನೋಂಥದ್ದು ಮೇನ್ ವರ್ಬ್ ಆಗುತ್ತೆ. ಇಟ್ ಅನ್ನೋಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಇಟ್ ಅನ್ನೋಂಥದ್ದು ಅದು ಸಬ್ಜೆಕ್ಟ್ ಬಂದಾಗ ಇಟ್ಟೇ ಆಗುತ್ತೆ, ಯಾವುದೇ ಚೇಂಜಸ್ ಆಗಲ್ಲ. ಇಟ್. ಕ್ಯಾನ್ ಅನ್ನೋಂಥದ್ದು ಕ್ಯಾನ್ ಬಿ ಹೇಳಿದ್ನಲ್ವಾ, ಇಲ್ಲಿ ಕ್ಯಾನ್ ಬಿ ಹೆಲ್ಪಿಂಗ್ ವರ್ಬ್ ಜೊತೆ ಬಿ ಅನ್ನೋಂಥದ್ದು ಸೇರುತ್ತೆ. ಅಂದ್ರೆ ಮಾಡಲ್ ಆಕ್ಸಿಲರಿ ವರ್ಬ್ ಜೊತೆ ಬಿ ಸೇರುತ್ತೆ. ಇಟ್ ಕ್ಯಾನ್ ಬಿ. ಡೂ ಇದಿದ್ದು ಡೂ, ಡಿಡ್, ಡನ್ ಪಾಸ್ಟ್ ಪಾರ್ಟಿಸಿಪಲ್ ಡನ್ ಆಗುತ್ತೆ. ಇಟ್ ಕ್ಯಾನ್ ಬಿ ಡನ್. ಬೈ ಅನ್ನುವಂತ ಪ್ರಿಪೋಸಿಷನ್ ಸೇರಿಸ್ತೀವಿ. ಹೈ ಇದ್ದಿದ್ದು ಪ್ರೊನೌನ್ಸ್ ಚೇಂಜಸ್ ಟೇಬಲ್ ನಾನು ಆಲ್ರೆಡಿ ಐ ಟೋಲ್ಡ್ ಎಸ್ಟರ್ಡೇ ಕ್ಲಾಸ್. ಐ ಇದ್ದಿದ್ದು ಮೀ ಆಗುತ್ತೆ, ವಿ ಇದ್ದಿದ್ದು ಅಸ್ ಆಗುತ್ತೆ, ಯು ಇದ್ದಿದ್ದು ಯು ಆಗುತ್ತೆ, ಇ ಇದ್ದಿದ್ದು ಇಮ್ ಆಗುತ್ತೆ, ಶಿ ಇದ್ದಿದ್ದು ಹರ್ ಆಗುತ್ತೆ, ದೇ ಇದ್ದಿದ್ದು ದೆಮ್ ಆಗುತ್ತೆ ಅಂತ ನಾನು ಆಲ್ರೆಡಿ ಐ ಟೋಲ್ಡ್ ಅಬೌಟ್ ಇಟ್. ಇಟ್ ಕ್ಯಾನ್ ಬಿ ಡನ್ ಬೈ. ಐ ಇದ್ದಿದ್ದು ಮೀ ಆಗುತ್ತೆ. ನೋಡಿ, ಆಬ್ಜೆಕ್ಟ್ ಬಂತು, ಹೆಲ್ಪಿಂಗ್ ವರ್ಬ್ ಕ್ಯಾನ್ ಬಿ, ಬಿ ಸೇರ್ತು, ಪಾಸ್ಟ್ ಪಾರ್ಟಿಸಿಪಲ್ ಆಯ್ತು, ಬೈ ಬಂತು, ಐ ಏನಾಯ್ತು, ಮೀ ಆಯ್ತು, ಅಂದ್ರೆ ಸಬ್ಜೆಕ್ಟ್ ಬಂತಿಲ್ಲಿ. ಇಟ್ ಕ್ಯಾನ್ ಬಿ ಡನ್ ಬೈ ಮೀ. ಇಲ್ಲಿ ಇನ್ನೊಂದು ನೋಡೋಣ. ವಿ ಕುಡ್ ಡೂ ನಥಿಂಗ್ ಅಂತ ಇದೆ. ವಿ ಕುಡ್ ಡೂ ನಥಿಂಗ್. ಇಲ್ಲಿ ಏನಾಗುತ್ತೆ, ಈ ನಥಿಂಗ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದೆ, ಅದನ್ನ ಸಬ್ಜೆಕ್ಟಿಗೆ ತಗೊಳ್ಳೋಣ. ನಥಿಂಗ್. ಇಲ್ಲಿ ಕುಡ್ ಅನ್ನುವಂಥ ಮಾಡಲ್ ಆಕ್ಸಿಲರಿ ವರ್ಬ್ ಇದೆ, ಆ ಕುಡ್ ಜೊತೆಗೆ ಬಿ ಸೇರ್ಸೋಣ. ನಥಿಂಗ್ ಕುಡ್ ಬಿ
ಡೂ ಇದ್ದಿದ್ದು ಡನ್ ಆಗ್ತದೆ. ನಥಿಂಗ್ ಕುಡ್ ಬಿ ಡನ್ ಬೈ ವಿ ಇದ್ದಿದ್ದು ಅಸ್ ಆಗ್ತದೆ. ನಥಿಂಗ್ ಕುಡ್ ಬಿ ಡನ್ ಬೈ ಅಸ್. ಇನ್ನೊಂದು ನೋಡೋಣ. ಐ ವುಡ್ ಟೇಕ್ ಅಪ್ ಎ ಬಿಟ್ ಆಫ್ ಸಮಥಿಂಗ್ ಅಂತ ಇದೆ. I would take up a bit of something ಅಂತ ಇದೆ. ಇಲ್ಲಿ ಟೇಕ್ ಅಪ್ ಇದೆ. ಟೇಕ್ ಅಪ್ ಇರೋದು ಏನಾಗುತ್ತೆ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಎ ಬಿಟ್ ಆಫ್ ಸಮಥಿಂಗ್ ಅನ್ನೋವಂಥದ್ದು ಸಬ್ಜೆಕ್ಟ್ ಆಗ್ತದೆ. ಸಬ್ಜೆಕ್ಟಿಗೆ ತಗೋಬೇಡ. ಎ ಬಿಟ್ ಆಫ್ ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗ್ತದೆ. ಎ ಬಿಟ್ ಆಫ್ ಸಮಥಿಂಗ್, ಎ ಬಿಟ್ ಆಫ್ ಸಮಥಿಂಗ್. ವುಡ್ ಇರೋದು ವುಡ್ಗೆ ವುಡ್ ಬಿ. ಎ ಬಿಟ್ ಆಫ್ ಸಮಥಿಂಗ್ ವುಡ್ ಬಿ. ಟೇಕ್ ಇರೋದು ಏನಾಗುತ್ತೆ? ಟೇಕ್, ಟುಕ್, ಟೇಕ್ ಆಗುತ್ತೆ. ಟೇಕು ಪ್ರೆಸೆಂಟ್ ಟೆನ್ಸ್ ಆದರೆ ಟುಕ್ಕು ಪಾಸ್ಟ್ ಟೆನ್ಸ್ ಆಗ್ತದೆ. ಫಾಸ್ಟ್ ಪಾರ್ಟಿಸಿಪಲ್ ಟೇಕನ್ನ ಅದರಿಂದ ಟೇಕನ್ನ ಬೈ ಮೀ. ಈ ರೀತಿಯಾಗಿ ಥರ್ಡ್ ಸ್ಟೆಪ್ ಹೇಳ್ತಾ ಇದ್ರೆ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಏನಾದರೂ ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ರೆ ಅವಾಗ ನಾವೇನ್ ಮಾಡಬೇಕು? ಆ ಮಾಡಲ್ ಆಕ್ಸಿಲರಿ ವರ್ಬ್ಗೆ ಬಿ ಅನ್ನ ಸೇರಿಸಬೇಕು. ಮತ್ತೆ ಇನ್ನು ಉಳಿದಿದ್ದನ್ನ ಏನು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಮಾಡ್ತೀರಾ, ಮತ್ತೆ ಬೈ ಅನ್ನುವಂಥ ಪ್ರಪೋಸಿಷನ್ ಅನ್ನ ಬಳಸ್ತೀರಾ. ಜೊತೆಗೆ ಏನು ಸಬ್ಜೆಕ್ಟ್ ಅಲ್ಲಿ ಏನಾದ್ರು ಪ್ರಾನೌನ್ಸ್ ಇದ್ರೆ ಪ್ರಾನೌನ್ಸ್ಗಳು ಚೇಂಜ್ ಆಗ್ತವೆ. ಇಷ್ಟು ಥರ್ಡ್ ಸ್ಟೆಪ್. ಏನು ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೈನ್ ವರ್ಬ್, ಆಬ್ಜೆಕ್ಟ್ ಇದ್ದಾಗ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗ್ತದೆ. ಹೆಲ್ಪಿಂಗ್ ವರ್ಬ್ ಜೊತೆ ಬಿ ಸೇರಿಸಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಬೈ ಬಳಸಬೇಕು, ಎಸ್ ಬಳಸಬೇಕು. ದಿಸ್ ಇಸ್ ದ ಥರ್ಡ್ ಸ್ಟೆಪ್ ಆಫ್ ದ ಪ್ಯಾಸಿವ್ ವಾಯ್ಸ್. ಈಗ ನಾವು ಫೋರ್ತ್ ಸ್ಟೆಪ್ ಅನ್ನ ನೋಡೋಣ. ಈಗ ಫೋರ್ತ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹ್ಯಾವ್ ಫಾರ್ಮ್ ವರ್ಬ್ ಅನ್ನ ಬಳಸುವಂಥದ್ದು. ಹ್ಯಾವ್ ಫಾರ್ಮ್ ವರ್ಬ್ ಅಲ್ಲಿ ನಮಗೆ ಗೊತ್ತಿರಲಿ, ಹ್ಯಾವ್ ಫಾರ್ಮ್ ವರ್ಬ್ ಅಲ್ಲಿ ಆಸ್, ಹ್ಯಾವ್ ಏನಿದೆ ಇದು ಪ್ರೆಸೆಂಟ್ ಟೆನ್ಸ್ಗೆ ಬಳಸ್ತೀವಿ. ಹ್ಯಾಡ್ ಅನ್ನ ಫಾಸ್ಟ್ ಟೆನ್ಸ್ಗೆ ಬಳಸ್ತೀವಿ. ಹ್ಯಾಸ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ಹ್ಯಾವ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ಗೆ ಬಳಸ್ತೀವಿ. ಅದರಲ್ಲೂ ಹ್ಯಾಸ್ ಅನ್ನ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಳಸ್ತೀವಿ. ಇನ್ನೆಲ್ಲದಕ್ಕೂ ಕೂಡ ಹ್ಯಾವ್ನೇ ಬಳಸ್ತೀವಿ. ಇನ್ನು ಹ್ಯಾಡು ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ಗೂ ಮತ್ತೆ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ಗೂ ಮತ್ತು ಫಾಸ್ಟ್ ಟೆನ್ಸ್ ಪ್ಲೂರಲ್ಗೂ ಬಳಸ್ತೀವಿ. ಹ್ಯಾಸು ಮಾತ್ರ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್, ಅದರಲ್ಲೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬಳಸ್ತೀವಿ. ಹ್ಯಾವ್ ಅನ್ನ ಎಲ್ಲದಕ್ಕೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ಗೆ ಬಳಸ್ತೀವಿ. ಹ್ಯಾಡ್ ಮಾತ್ರ ಪಾಸ್ಟ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಎರಡಕ್ಕೂ ಕೂಡ ಬಳಸ್ತೀವಿ. ಈಗ ಫೋರ್ತ್ ಸ್ಟೆಪ್ ಅನ್ನ ನೋಡೋಣ. ಇಲ್ಲಿ ಏನು ಹ್ಯಾವ್ ಬರುತ್ತೆ ಅಂದ್ರೆ ಹ್ಯಾವ್ ಫಾರ್ಮ್ ವರ್ಬ್ ಬರುತ್ತೆ. ಆಸ್ ಆಗಲಿ, ಹ್ಯಾವ್ ಬರಲಿ, ಆ್ಯಡೇ ಬರಲಿ, ಅವಾಗ ನಾವೇನ್ ಮಾಡಬೇಕು? ಬೀನ್ ಅನ್ನುವಂಥದ್ದನ್ನ ಸೇರಿಸ್ಬೇಕು. ಈಗ ಏನು ಅಂದ್ರೆ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಬರುತ್ತದೆ, ಮತ್ತೆ ಆಲ್ರೆಡಿ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಇರ್ತದೆ. ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಜೊತೆಗೆ ಏನಾಗುತ್ತೆ ಅಂದ್ರೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ, ಮತ್ತೆ ಆಬ್ಜೆಕ್ಟ್ ಇರುತ್ತೆ. ಈಗ ಏನಾಗುತ್ತೆ? ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್, ಜೊತೆಗೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ಅದ್ರ ಜೊತೆಗೆ ಬೀನ್ ಅನ್ನ ಸೇರಿಸ್ಬೇಕು. ಈ ಪಾಸ್ಟ್ ಪಾರ್ಟಿಸಿಪಲ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತದೆ. ಬೈ ಬಳಸಬೇಕು, ಮತ್ತೆ ಸಬ್ಜೆಕ್ಟ್ ಬರ್ತದೆ. ಅಂದ್ರೆ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಅಂದ್ರೆ ಹ್ಯಾವ್ ಫಾರ್ಮ್ ವರ್ಬೇ ಇರುತ್ತೆ. ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಆಲ್ರೆಡಿ ಚೇಂಜ್ ಆಗಿರುತ್ತೆ ಸೆಂಟೆನ್ಸ್ ಅಲ್ಲೇ. ಆಮೇಲೆ ಆಬ್ಜೆಕ್ಟ್ ಇರುತ್ತೆ. ಆಗ ನಾವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದಾಗ
ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿದಾಗ ಆಬ್ಜೆಕ್ಟ್ ಬರುತ್ತೆ. ಹ್ಯಾವ್ ಫಾರ್ಮ್ ಏನು ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದ್ರ ಜೊತೆಗೆ ಬೀನನ್ನ ಸೇರಿಸ್ಬೇಕು. ಮೈನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗುತ್ತೆ, ಜೊತೆಗೆ ಪ್ರಿಪೋಸಿಷನ್ಸ್ ಇರುತ್ತೆ, ಮತ್ತೆ ಸಬ್ಜೆಕ್ಟ್ ಏನಾಗುತ್ತೆ ಆಬ್ಜೆಕ್ಟ್ ಪ್ಲೇಸ್ಗೆ ಬರುತ್ತೆ. ಇದು ಫಸ್ಟ್ ಸ್ಟೆಪ್. ನೋಡೋಣ. ಫಸ್ಟ್ ಎಕ್ಸಾಂಪಲ್, he has spoiled the benches ಅಂತ ಇದೆ. he has spoiled the benches. ಇಲ್ಲಿ ದ ಬೆಂಚಸ್ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಆಬ್ಜೆಕ್ಟ್ ಏನು ದ ಬೆಂಚಸ್, ಇದನ್ನ ನೋಡ್ಬೇಕು ನಾವು. ಈ ದಿ ಬೆಂಚಸ್ ಅನ್ನೋದು ಪ್ಲೂರಲ್ ಇದೆ. ಸೊ ನಾವೇನ್ ಮಾಡಬೇಕು, ಹ್ಯಾವ್ ಫಾರ್ಮ್ ವರ್ಬ್ ಅಲ್ಲಿ ಪ್ಲೂರಲ್ ಏನಾಗುತ್ತೆ ಇಲ್ಲಿ ಹ್ಯಾವ್ ಬರ್ಬೇಕಾಗತ್ತೆ. ಯಾಕೆಂದ್ರೆ ಈ ಹ್ಯಾಸ್ ಸ್ಪಾಯ್ಲ್ಡ್ ದ ಬೆಂಚಸ್ ಅಂತ ಹೇಳಿ ಇದು ಏನಾಗುತ್ತೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಏನ್ ಮಾಡಬೇಕು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ. ಬಟ್ ಇಲ್ಲಿ ಸಿಂಗ್ಯುಲರ್ ಇದೆ ಈ ಅನ್ನೋಂಥದ್ದು. ಬಟ್ ಇಲ್ಲಿ ದ ಬೆಂಚಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಯಾವುದು ಹ್ಯಾವ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಅಂದ್ರೆ ದ ಬೆಂಚಸ್ ಅಂತ ತಗೊಂಡ್ವಿ. ಇಲ್ಲಿ ಹ್ಯಾವ್ ಯಾಕೆ ಬರುತ್ತೆ ಅಂದ್ರೆ ದ ಬೆಂಚಸ್ ಪ್ಲೂರಲ್ ಇದೆ, ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ನಾವೇನ್ ಮಾಡಬೇಕು ಹ್ಯಾವ್ ಅನ್ನ ಬಳಸಬೇಕು. ಇಲ್ಲಿ ನೋಡ್ಕೋಬೇಕು ಆಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್, ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದೆಯೋ ಪಾಸ್ಟ್ ಟೆನ್ಸ್ ಇದೆಯೋ ನೋಡ್ಕೋಬೇಕು. ಸೊ ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಆಬ್ಜೆಕ್ಟ್ ಪ್ಲೂರಲ್ ಇದೆ. ಸೊ ನಾವೇನ್ ಮಾಡಬೇಕು ಹ್ಯಾವ್ ತಗೋಬೇಕು, ಯಾಕೆಂದ್ರೆ ಅದು ಹ್ಯಾವ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ಗೆ ಯೂಸ್ ಮಾಡಬೇಕು. ಸೊ ದ ಬೆಂಚಸ್ ಹ್ಯಾವ್, ಇದ್ರ ಜೊತೆಗೆ ಬೀನ್ ಸೇರಿಸಬೇಕು. ದ ಬೆಂಚಸ್ ಹ್ಯಾವ್ ಬೀನ್ ಸ್ಪಾಯ್ಲ್ಡ್. ಸ್ಪಾಯ್ಲ್ಡ್ ಬೈ ಈ ಇದೇನಾಗುತ್ತೆ ಹಿಮ್ ಆಗುತ್ತೆ. ಈ ಯಾಸ್ ಸ್ಪಾಯ್ಲ್ಡ್ ದ ಬೆಂಚಸ್, ಈಗ ಇದರಲ್ಲಿ ಏನಾಗುತ್ತೆ ದ ಬೆಂಚಸ್ ಹ್ಯಾವ್ ಬೀನ್ ಸ್ಪಾಯ್ಲ್ಡ್ ಬೈ ಹಿಮ್ ಅಂತೇಳಿ ಆಗ್ತದೆ. ಇನ್ನೊಂದು ನೋಡುವ. ಈಗ ರಶ್ಮಿ ಹ್ಯಾಸ್ ರಿಟನ್ ಮೆನಿ ಲೆಟರ್ಸ್. Rashmi has written many letters. ಇಲ್ಲಿ ಮೆನಿ ಲೆಟರ್ಸ್ ಅನ್ನೋ ಅಂತದ್ದು ಏನಾಗುತ್ತೆ ಪ್ಲೂರಲ್ ಆಗ್ತದೆ. ಬಟ್ ಸೆಂಟೆನ್ಸ್ ಇರೋದು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಸೊ ಏನಾಗಬೇಕು ನಾವು ಮೆನಿ ಲೆಟರ್ಸ್ ಅನ್ನೋಂಥದ್ದು ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ನೇ ಬಳಸಬೇಕಾಗುತ್ತೆ. ಏನಾಗುತ್ತೆ ಮೆನಿ ಲೆಟರ್ಸ್. ಹ್ಯಾಸ್ ಇದ್ದು ಹ್ಯಾವ್ ಆಗಬೇಕು. ಹ್ಯಾವ್ ಬೀನ್, ಬೀನ್ ಸೇರಿಸಬೇಕು. ಹ್ಯಾವ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಆಲ್ರೆಡಿ ಇರುತ್ತೆ ಅದು. ಮೆನಿ ಲೆಟರ್ಸ್ ಹ್ಯಾವ್ ಬೀನ್ ರಿಟನ್ ಬೈ ರಶ್ಮಿ ಹೇಳಿ ಆಗ್ತದೆ. ಇನ್ನೊಂದು ತಗೋಣ. ಐ ಹ್ಯಾವ್ ಡನ್ ದ ಸಿಲಿಯಸ್ಟ್ ಥಿಂಗ್. ಐ ಹ್ಯಾವ್ ಡನ್ ದ ಸಿಲಿಯಸ್ಟ್ ಥಿಂಗ್ ಅಂತ ಇದೆ. ನಾನು ಒಂದು ಚಿಕ್ಕ ವಿಷಯವನ್ನ ಮಾಡಿದೆ ಅಂತ ಇದೆ. ಸಿಲಿಯಸ್ಟ್ ಥಿಂಗ್ ಅಂತ ಇದೆ. ದ ಸಿಲಿಯಸ್ಟ್ ಥಿಂಗ್ ಅನ್ನೋಂಥದ್ದು ಸಿಂಗ್ಯುಲರ್. ಸೊ ಇಲ್ಲಿ ಯಾವಿದೆ ಯಾವನೇ ಬಳಸಂಗಿಲ್ಲ. ದ ಸಿಲಿಯಸ್ಟ್ ಥಿಂಗ್ ಅಂತ ಅನ್ನೋಂಥದ್ದು ಸಿಂಗ್ಯುಲರ್ ಇದೆ, ಸೆಂಟೆನ್ಸು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ನಾವು ಪ್ಯಾಸಿವ್ ವಾಯ್ಸ್ಗೂ ಕನ್ವರ್ಟ್ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಕನ್ವರ್ಟ್ ಮಾಡಬೇಕು. ಜೊತೆಗೆ ಹೆಲ್ಪಿಂಗ್ ವರ್ಬ್ ಮಾತ್ರ ಚೇಂಜ್ ಮಾಡಬೇಕು. ಬಟ್ ಇಲ್ಲಿ ಆಬ್ಜೆಕ್ಟ್ ಏನಾಗಿದೆ ಸಿಂಗ್ಯುಲರ್ ಅಲ್ಲಿದೆ. ಸೊ ಅದನ್ನ ದ ಸಿಲಿಯಸ್ಟ್ ಥಿಂಗ್, ದ ಸಿಲಿಯಸ್ಟ್ ಥಿಂಗ್ ಹ್ಯಾವ್ ಇರೋದು ಏನಾಗುತ್ತೆ ಹ್ಯಾಸ್ ಬೀನ್ ಆಗುತ್ತೆ. ಯಾಕೆಂದ್ರೆ ಸಿಂಗ್ಯುಲರ್ ಆಗಿರೋದ್ರಿಂದ ದ ಸಿಲಿಯಸ್ಟ್ ಥಿಂಗ್ ಹ್ಯಾಸ್ ಬೀನ್ ಡನ್ ಬೈ ಹೈ ಇದು ಮೇ ಆಗ್ತದೆ. ಈ ರೀತಿಯ ಚೇಂಜ್ ಆಗ್ತದೆ. ಎಲ್ಲಾದ್ರೂ ಹಾಡಿತ್ತು
ಹ್ಯಾಡ್ ಇದ್ರೆ ಏನಾಗುತ್ತೆ ಅಂತ ನೋಡುವ. ಪುನೀತ್ had not sent here photo sent the photo. ಇಲ್ಲಿ ಆ ಸೆಂಟೆನ್ಸ್ ಅಲ್ಲೇ ಏನಾಗ್ಬಿಟ್ಟಿದೆ ಅಂದ್ರೆ ಹ್ಯಾಡ್ ಬಂದ್ಬಿಡೆ. ನಾನು ಆವಾಗಲೇ ಹೇಳಿದೆ ಹ್ಯಾಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ಗೂ ಬಳಸ್ತೀವಿ, ಪ್ಲೂರಲ್ಗೂ ಬಳಸೋದ್ರಿಂದ ಇಲ್ಲೇನು ಸಮಸ್ಯೆ ಆಗೋದಿಲ್ಲ. ದ ಫೋಟೋ ಅನ್ನುವಂಥದ್ದು ಸಿಂಗ್ಯುಲರ್ ಇದೆ, ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ಕೂಡ ಹ್ಯಾಡ್ ಆಗಿ ಬಳಸೋದ್ರಿಂದ ದ ಫೋಟೋ ಹ್ಯಾಡ್ ಬೀನ್ ಸೆಂಟ್. ಆಲ್ರೆಡಿ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ. ದ ಫೋಟೋ ಹ್ಯಾಡ್ ಬೀನ್ ಸೆಂಟ್ ಬೈ ಪುನೀತ್. ಫಾಸ್ಟ್ ಟೆನ್ಸ್ ಅಲ್ಲೇ ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಹ್ಯಾವ್ ಫಾರ್ಮ್ ವರ್ಬನ್ನ ಯಾವ ಚೇಂಜ್ ಮಾಡಂಗಿಲ್ಲ, ಹ್ಯಾಡ್ ಅನ್ನೇ ಬಳಸಬೇಕು. ಸಿಂಗ್ಯುಲರ್ಗೂ ಅದೇ, ಪ್ಲೂರಲ್ಗೂ ಅದೇ. ಆದರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾದರೂ ಸೆಂಟೆನ್ಸ್ ಇತ್ತು ಅಂದಾಗ ಆಬ್ಜೆಕ್ಟು ಸಿಂಗ್ಯುಲರು ಪ್ಲೂರಲ್ಲು ನಾವು ನೋಡ್ಕೋಬೇಕು. ಆ ನೋಡ್ಕೋಬಿಟ್ಟು ಏನು ಮಾಡಬೇಕು, ಆಕ್ಟಿವ್ ಇಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು. ಇದು ಫೋರ್ತ್ ಸ್ಟೆಪ್ಪು. ಫೋರ್ತ್ ಸ್ಟೆಪ್ ಅಲ್ಲಿ ಸಬ್ಜೆಕ್ಟ್ ಇರ್ತದೆ, ಹೆಲ್ಪಿಂಗ್ ವರ್ಬು ಹ್ಯಾವ್ ಫಾರ್ಮ್ ಇರುತ್ತೆ, ಮೇನ್ ವರ್ಬ್ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇರುತ್ತೆ, ಮತ್ತೆ ಆಬ್ಜೆಕ್ಟ್ ಇರ್ತದೆ. ಅದು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಏನು ಹ್ಯಾವ್ ಫಾರ್ಮ್ ವರ್ಬು ಹ್ಯಾಸ್ ಹ್ಯಾವ್ ಯಾವುದೇ ಇರಲಿ ಅದ್ರ ಜೊತೆ ಬೀನ್ ಸೇರಿಸ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಗೆ ಬರಿಬೇಕು. ಬೈ ಅನ್ನುವಂಥ ಪ್ರಿಪೋಸಿಷನ್ ಜೊತೆಗೆ ಎಸ್ ಅಂದ್ರೆ ಸಬ್ಜೆಕ್ಟ್ ಅನ್ನ ಕೊನೆಗೆ ಬರಿಬೇಕಾಗುತ್ತೆ. ಆ ಸಬ್ಜೆಕ್ಟ್ ಏನಾದ್ರು ಪ್ರೊನೌನ್ ಆಗಿದ್ರೆ ಅಥವಾ ಪ್ರೊನೌನ್ಸ್ ಆಗಿದ್ರೆ ಏನ್ ಮಾಡಬೇಕು, ಬೇರೆನೆ ಚೇಂಜ್ ಆಗುತ್ತೆ. ಪ್ರೊನೌನ್ಸ್ ಇದ್ದಿದ್ರೆ ಮೀ ಆಗುತ್ತೆ, ಅದೆಲ್ಲ ಹೇಳಿದ್ದೀನಿ. ಸೊ ಆ ರೀತಿಯಾಗಿ ಮಾಡಬೇಕಾಗ್ತದೆ. ಇದು ಫೋರ್ತ್ ಸ್ಟೆಪ್. ಈಗ ಫಿಫ್ತ್ ಸ್ಟೆಪ್ ಅನ್ನ ನೋಡೋಣ. ಫಿಫ್ತ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫಿಫ್ತ್ ಸ್ಟೆಪ್ ಅಲ್ಲಿ ಮೇನ್ ವರ್ಬ್ ಅಲ್ಲಿ ಈ ING ಫಾರ್ಮ್ ಇರುತ್ತೆ. ಈ ING ಫಾರ್ಮ್ ಇರೋದನ್ನ ಏನ್ ಮಾಡಬೇಕು, ING ಫಾರ್ಮ್ ಇರುತ್ತೆ, ಅದಕ್ಕೆ ನೋಡ್ಕೋಬೇಕಾಗುತ್ತೆ ಆಬ್ಜೆಕ್ಟ್ ಅನ್ನ. ಆಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಪ್ಲೂರಲ್ ನೋಡಬೇಕು. ಅದರಲ್ಲಿ ಸಿಂಗ್ಯುಲರ್ ಆದರೆ ಈಸು, ಪ್ಲೂರಲ್ ಆದರೆ ಹಾರ್ ಬಳಸಬೇಕು. ಅದೇನಾದ್ರು ಫಾಸ್ಟ್ ಟೆನ್ಸ್ ಇದೆಯೋ ಮತ್ತೆ ಏನಾದರೂ ಸೆಂಟೆನ್ಸು ಪಾಸ್ಟ್ ಟೆನ್ಸ್ ಪ್ಲೂರಲ್ ಇದೆಯೋ ನೋಡ್ಕೋಬೇಕಾಗುತ್ತೆ. ಪ್ರೆಸೆಂಟ್ ಆಲ್ರೆಡಿ ಬಿ ಫಾರ್ಮ್ ಹೆಲ್ಪಿಂಗ್ ಬಗ್ಗೆ ಹೇಳಿದ್ದೀನಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಈಸ್ ಆಗುತ್ತೆ, ನಾವು ನೋಡ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬು ಹ್ಯಾನು, ಈಸು, ಹಾರು, ಪ್ಲೂರಲ್. ಫಾಸ್ಟ್ ಟೆನ್ಸ್ ಅಲ್ಲಿ ವಾಸು ಸಿಂಗ್ಯುಲರ್, ವರ್ರು ಪ್ಲೂರಲ್. ಇಲ್ಲಿ ಸೆಂಟೆನ್ಸ್ ನಾನು ನೋಡಿದಾಗ ಗೊತ್ತಾಗುತ್ತೆ, ಹೇಳ್ತೀನಿ. ಅದರಲ್ಲಿ ಮತ್ತೆ ಮೇನ್ ವರ್ಬು ಏನಾಗಿರುತ್ತೆ ಅಂದ್ರೆ ING ಫಾರ್ಮ್ ಇರುತ್ತೆ, ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುತ್ತೆ. ಮತ್ತೆ ಬೀಯಿಂಗ್ ಅನ್ನುವಂಥ ಪದವನ್ನ ಏನ್ ಮಾಡಬೇಕಾಗುತ್ತೆ, ಸೇರಿಸ್ಬೇಕಾಗುತ್ತೆ. ಅಂದ್ರೆ ಬಿಫೋರ್ ದ ಮೇನ್ ವರ್ಬ್ ವಿ ಹ್ಯಾಡ್ ದ ಬೀಯಿಂಗ್ ಅನ್ನ ಸೇರಿಸ್ಬೇಕಾಗುತ್ತೆ. ಈಗ ನೋಡೋಣ, ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. He was searching a book ಅಂತ ಇದೆ. ಇದು ಸೆಂಟೆನ್ಸ್ ಏನಾಗಿದೆ ಅಂದ್ರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಲ್ಲ, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಎ ಬುಕ್ ಅನ್ನುವಂಥದ್ದು ಸಿಂಗ್ಯುಲರ್. ಸೊ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಏನಾಗುತ್ತೆ, ವಾಸೇ ಬರುತ್ತೆ. ಇಲ್ಲೇನಾದ್ರೂ ದ ಬುಕ್ಸ್ ಅಂತ ಇದ್ರೆ ನಾವೇನ್ ಮಾಡ್ಬೇಕಾಗಿತ್ತು, ವರನ್ನ ಬಳಸಬೇಕಾಗಿತ್ತು.
ಈ ವಾಸ್ ಸರ್ಚಿಂಗ್ ಎ ಬುಕ್ ಅಂತ ಇದೆ, ಆಬ್ಜೆಕ್ಟ್ ಸಿಂಗ್ಯುಲರೇ ಆಗಿರೋದ್ರಿಂದ ಎ ಬುಕ್ ಅಂತ ತಗೊಂತೀವಿ. ಎ ಬುಕ್ ವಾಸ್ ಅನ್ನ ಬಳಸೋಣ, ಯಾಕೆಂದ್ರೆ ಅದು ಸಿಂಗ್ಯುಲರೇ. ಇಲ್ಲಿ ಸರ್ಚಿಂಗ್ ಅನ್ನುವಂಥದ್ದು ಏನಿದೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಬೀಯಿಂಗ್ ಅನ್ನುವಂತ ಹೊಸ ವರ್ಡ್ ಅನ್ನ ಆಡ್ ಮಾಡ್ಬೇಕಾಗುತ್ತೆ. ಎ ಬುಕ್ ವಾಸ್ ಬೀಯಿಂಗ್, ಈ ಸರ್ಚಿಂಗ್ ಅನ್ನುವಂಥದ್ದು, ಸರ್ಚ್ ಅನ್ನುವಂಥದ್ದು ಏನಾಗಬೇಕು, ಫಾಸ್ಟ್ ಪಾರ್ಟಿಸಿಪಲ್ ಆಗಬೇಕು. ಸರ್ಚಿಂಗ್ ಅನ್ನೋದನ್ನ ನಾವು ಬಿಡಬೇಕು. ಅಲ್ಲಿ ಏನು ಕಂಟಿನ್ಯೂಸ್ ಟೆನ್ಸ್ ಏನಿತ್ತು ಅದನ್ನ ಬಿಟ್ಟು ಆ ಮೇನ್ ವರ್ಬ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಫಾಸ್ಟ್ ಪಾರ್ಟಿಸಿಪಲ್, ಅಂದ್ರೆ ಸರ್ಚ್ ಇದ್ದಿದ್ದು ಸರ್ಚ್ಡ್ ಆಗುತ್ತೆ. ಎ ಬುಕ್ ವಾಸ್ ಬೀಯಿಂಗ್ ಸರ್ಚ್ಡ್ ಬೈ ಹಿಮ್ ಆಗುತ್ತೆ. ಈ ರೀತಿಯಾಗಿ ಸೆಂಟೆನ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಕಂಟಿನ್ಯೂಸ್ ಅಂದ್ರೆ ಮೇನ್ ವರ್ಬ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಅದೇನಾಗುತ್ತೆ ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಜೊತೆ ಬೀಯಿಂಗ್ ಸೇರ್ಬೇಕು, ಜೊತೆಗೆ ಮೇನ್ ವರ್ಬ್ ಏನಾಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದೆ, ಬೈ ಸೇರಿಸ್ಬೇಕು, ಆಮೇಲೆ ಸಬ್ಜೆಕ್ಟ್ ಬರುತ್ತೆ. ಇದು 5th ಸ್ಟೆಪ್, ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುತ್ತೆ. ಈ ವಾಸ್ ಸರ್ಚಿಂಗ್ ಎ ಬುಕ್ ಅಂತ ಇದ್ರೆ ಎ ಬುಕ್ ವಾಸ್ ಬೀಯಿಂಗ್ ಸರ್ಚ್ಡ್ ಬೈ ಹಿಮ್ ಅಂತ ಆಗ್ತದೆ. ಇನ್ನೊಂದು ನೋಡೋಣ. ಈ ವಾಸ್ ವೇರಿಂಗ್ ಎ ಬ್ಲ್ಯಾಕ್ ಕೋಟ್ ಅಂತ ಇದೆ. ಈಗ ಈ ಬ್ಲ್ಯಾಕ್ ಕೋಟ್ ತಗೋಣ. ಈ ಬ್ಲ್ಯಾಕ್ ಕೋಟ್ ಅನ್ನುವಂಥದ್ದು ಏನಿದೆ ಸಿಂಗ್ಯುಲರ್, ಸೊ ಇಲ್ಲೂ ಕೂಡ ಏನಾಗುತ್ತೆ ವಾಸೇ ಬರುತ್ತೆ. ಅಂದ್ರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಇದೆ. ಈ ವಾಸ್ ವೇರಿಂಗ್ ಎ ಬ್ಲ್ಯಾಕ್ ಕೋಟ್ ಅಂದಾಗ ಎ ಬ್ಲ್ಯಾಕ್ ಕೋಟ್, ಎ ಬ್ಲ್ಯಾಕ್ ಕೋಟ್ ವಾಸ್ ಬೀಯಿಂಗ್, ಓಕೆ, ವೇರ್ ಇದಿದು ವೇರ್ ಹೋರ್ನ್ ಆಗ್ತದೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ, ಓನ್ ಬೈ ಹಿಮ್. ಎ ಬ್ಲ್ಯಾಕ್ ಕೋಟ್ ವಾಸ್ ಬೀಯಿಂಗ್ ಓನ್ ಬೈ ಹಿಮ್ ಆಗ್ತದೆ. ನೆಕ್ಸ್ಟ್ ನೋಡೋಣ. The barber was sharpening the razor. The barber was sharpening the razor. ಇದೇನಾಗ್ತದೆ, ದ ರೇಜರ್ ಅನ್ನೋದು ಸಿಂಗ್ಯುಲರ್ ಆಗ್ತದೆ. ಸೊ ವಾಸ್ ಬೀಯಿಂಗ್ sharpened by the barber. ಈ ರೀತಿಯಾಗಿ ಏನಾಗುತ್ತೆ ಚೇಂಜ್ ಆಗ್ತದೆ. ಈಗ ನೋಡೋಣ. ಎ ಜೆಂಟಲ್ ಮ್ಯಾನ್, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ನೋಡೋಣ. He is playing the games ಅಂತ ಇದೆ. ಇಲ್ಲಿ ನೋಡೋಣ. He is playing the games ಅಂದಾಗ ಇಲ್ಲಿ ಏನಾಗ್ತದೆ ಅಂದ್ರೆ ಈಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. ಈಸ್ ಪ್ಲೇಯಿಂಗ್ ದ ಗೇಮ್ಸ್ ಅಂದಾಗ ದ ಗೇಮ್ಸ್ ಅನ್ನುವಂಥದ್ದು ಪ್ಲೂರಲ್ ಆಗ್ತದೆ. ಆಗ ನಾವೇನ್ ಮಾಡ್ಬೇಕಾಗುತ್ತೆ, ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ಆರ್ ನ ಬಳಸಬೇಕಾಗುತ್ತೆ. ದ ಗೇಮ್ಸ್ ಆರ್ ಬೀಯಿಂಗ್ ಸೇರಿಸಬೇಕು.
ದ ಗೇಮ್ಸ್ ಆರ್ ಬೀಯಿಂಗ್ ಪ್ಲೇಯ್ಡ್ ಆಗಬೇಕು, ಪ್ಲೇಯ್ಡ್ ಬೈ ಹಿಮ್. ಈ ರೀತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಾವು ಸೆಂಟೆನ್ಸ್ ಏನು ಆಕ್ಟಿವ್ ವಾಯ್ಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯೋ ಫಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ಫಸ್ಟ್ ನೋಡ್ಕೋಬೇಕು. ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಿದ್ರೆ ಆ ಆಬ್ಜೆಕ್ಟ್ ಏನಾದ್ರೂ ಸಿಂಗ್ಯುಲರ್ ಆದ್ರೆ ಈಸ್ ಬಳಸಿ, ಆಬ್ಜೆಕ್ಟ್ ಏನಾದ್ರೂ ಪ್ಲೂರಲ್ ಆದ್ರೆ ಆರ್ ಬಳಸಿ. ಎಲ್ಲಾದ್ರೂ ಸೆಂಟೆನ್ಸ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಆಬ್ಜೆಕ್ಟ್ ಸಿಂಗ್ಯುಲರ್ ಆದ್ರೆ ವಾಸ್ ಬಳಸಿ, ಪ್ಲೂರಲ್ಲು ಆಗಿದ್ರೆ ವರ್ ಬಳಸಿ. ದಿಸ್ ಇಸ್ ದ ಫಿಫ್ತ್ ಸ್ಟೆಪ್ ಆಫ್ ಪ್ಯಾಸಿವ್ ವಾಯ್ಸ್. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಆಕ್ಟಿವ್ ಇಂದ ಪ್ಯಾಸಿವ್ಗೆ ಚೇಂಜ್ ಮಾಡ್ಬೋದು. ದಿಸ್ ಇಸ್ ದ ಗ್ರಾಮರ್ ಕ್ಲಾಸ್ ಆಫ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಹೌ ಟು ಚೇಂಜ್ ದ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಂಡ್ವಿ. ಮತ್ತಷ್ಟು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ನೊಂದಿಗೆ ಮತ್ತೊಂದು ತರಗತಿಯಲ್ಲಿ ಸಿಗುವ. ಎಲ್ಲರಿಗೂ ಧನ್ಯವಾದಗಳು.